ಜಂಟಿ ಕ್ರಿಯಾ ಸಮಿತಿ ಕಳೆದ 29/4/26 ನಾವು ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಆಡಳಿತ ವರ್ಗಕ್ಕೆ ಒಂದು ಮುಷ್ಕರ ನೋಟಿಸನ್ನು ಕೊಟ್ಟು ನಾಡಿದ್ದು 25 ನಾಳೆಯಿಂದ 25-26 ರಾಜ್ಯದಾದ್ಯಂತ ನಾವು ಮುಷ್ಕರಕ್ಕೆ ಹೋಗ್ತೀವಿ ಅಂತ ಕರೆಯನ್ನು ನಾವು ಕೊಟ್ಟಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ನಿನ್ನೆ ಕೂಡ ನಮ್ಮ ಕಾರ್ಮಿಕ ಆಯುಕ್ತರು ಸುದೀರ್ಘವಾದ ಮಾತುಕತೆ ಆಗಿತ್ತದು. ಅದು ಕೂಡ ಅದನ್ನು ಮುಂದೆ ಹೇಳ್ತೇವೆ, ಅದನ್ನು ಸಂಪೂರ್ಣ ಫಲಪ್ರದ ಆಗಿರಲ್ಲ ಅದು. ಆದ ಕೂಡ ಇವತ್ತು ನಿನ್ನೆ ಒಂದು PL ಕೂಡ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಕೆಲವು ಸಾರ್ವಜನಿಕರು ಅದನ್ನು ಉಚ್ಚ ನ್ಯಾಯಾಲಯದಲ್ಲಿ ದಾಖಲೆ ಮಾಡಿದೆ. ಅದನ್ನು ಇವತ್ತು ಬೆಳಿಗ್ಗೆ ಆ PL ಇವತ್ತು ಹೈಕೋರ್ಟ್ ಮುಂದೆ ನ್ಯಾಯಾಲಯದ ಮುಂದೆ ಅದು ಆದೇಶಕ್ಕಾಗಿ ಬಂದಿದೆ. ಅದು ಆ ಆದೇಶದಲ್ಲಿ ಇವತ್ತು ನಮ್ಮ ವಕೀಲರಾದಂಥ ಮೈತ್ರಿ ಕೃಷ್ಣಣ್ಣವರು ಜಂಟಿ ಕ್ರಿಯಾ ಸಮಿತಿಯ ಪರವಾಗಿ ಅವರು ಅಲ್ಲಿ ದಾವೆಯನ್ನು ನಮ್ಮ ಪರವಾಗಿ ಅಲ್ಲಿ ಅವರು ವಾದ ಮಾಡಿದ್ದಾರೆ. ಆ ವಾದ ವಿವಾದ ಎರಡೂ ನಂತರ ನಮ್ಮ ಆಡಳಿತ ಕೂಡ ವಾದವನ್ನು ಮಂಡಿಸಿದ್ದಾರೆ, ನಾವು ಕೂಡ ನಮ್ಮ ವಾದವನ್ನು ಮಂಡಿಸಿದ್ದೇವೆ. ಅದರ ಪ್ರಮುಖವಾಗಿ ನಮ್ಮ ಬೇಡಿಕೆಗಳು ಏನಿದೆ ಬೇಡಿಕೆಗಳ ಬಗ್ಗೆ ನಾವು ಸುದೀರ್ಘವಾದಂಥ ವಾದವನ್ನು ನಮ್ಮ ಉಚ್ಚ ನ್ಯಾಯಾಲಯದ ಮುಂದೆ ನಾವು ಮಂಡಿಸಿದ್ದೇವೆ. ಎಲ್ಲ ಸುದೀರ್ಘವನ್ನು ಆಲಿಸಿದಂಥ ನ್ಯಾಯಾಲಯ ಅಂತಿಮವಾಗಿ ಒಂದು ಮಧ್ಯಂತರ ಆದೇಶವನ್ನು ಹೊರಡಿಸಿ ಆ ಆದೇಶದಲ್ಲಿ ನಮಗೂ ಕೂಡ ಒಂದು ನಿಖರವಾದಂಥ ಒಂದು ಆದೇಶ ಕೊಟ್ಟು ನಿಮ್ಮ ಮುಷ್ಕರ ಏನಿದೆ ಆ ಮುಷ್ಕರವನ್ನು ನೀವು ಹಿಂಪಡಿಬೇಕು ಅಥವಾ ಅದನ್ನು ತೆಗೆದುಕೊಳಿಸಬೇಕು ಅನ್ನೋ ಆದೇಶವನ್ನು ಹೊರಡಿಸಿದ್ದಾರೆ. ಅದರಲ್ಲಿ ಮತ್ತೊಂದು ಪ್ರಮುಖವಾದ ಅಂಶ ಅಂದರೆ ಅದೇ ಆದೇಶದಲ್ಲಿ ಅವರು ನಮ್ಮ ಏನು ಬೇಡಿಕೆ ಕೊಟ್ಟಿದ್ದೇವೆ, ನಮ್ಮ ಪ್ರಮುಖವಾದ ಬೇಡಿಕೆ ಏನಿದೆ, ಒಂದು 20-38 ತಿಂಗಳ ವೇತನ ಬಾಕಿ ಇರ್ಬೋದು, 1/1/24 ಜಾರಿಗೆ ಬರಬೇಕಂತ 4 ವರ್ಷದ ಅವಧಿ, ಅದು ಒಪ್ಪಂದ ಮತ್ತು ಇನ್ಕ್ರಿಮೆಂಟು, ಭತ್ಯೆಗಳ ಹೆಚ್ಚಳ, ಎಲ್ಲ ಬೇಡಿಕೆಗಳ ಬಗ್ಗೆ ಅದನ್ನು ತೀವ್ರ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಮಂತ್ರಿಗಳು, ಅದು ಸ್ಪಷ್ಟವಾಗಿ ಹೇಳ್ತೇನೆ, ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳು ಅಥವಾ ಸಾರಿಗೆ ಮಂತ್ರಿಗಳು ಯಾರು ಇವರು ಒಂದು ಸಮಯವನ್ನು ನಿಗದಿ ಮಾಡಿ ಡೇಟ್ ನಿಗದಿ ಮಾಡಿ ಜಂಟಿ ಕ್ರಿಯಾ ಸಮಿತಿ ಜೊತೆ ಸಭೆಯನ್ನು ಏರ್ಪಡಿಸಿ ನಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಆಡಳಿತ ವರ್ಗದನ್ನ ಒಂದು ಡೇಟನ್ನು ಕೊಡಬೇಕಾದನ್ನು ಮುಖ್ಯಮಂತ್ರಿ ಕೇಳಿ ಒಂದು ಡೇಟನ್ನು ಕೊಡ್ತೀವಿ ಅಂತ ಆದೇಶ ಕೊಟ್ಟಾಗ ಅದೇ ಹೈಕೋರ್ಟ್ ಅವತ್ತು ನಿಮ್ಮ ಮುಖ್ಯಮಂತ್ರಿ ಜೊತೆ ಸಮಾಲೋಚನೆ ಮಾಡಿ ನಾಡಿದ್ದು ಅಂದರೆ 21ನೇ ತಾರೀಕು 21-26 ಮುಖ್ಯಮಂತ್ರಿಗಳು ಅಥವಾ ಸಾರಿಗೆ ಮಂತ್ರಿಗಳು ಒಂದು ದಿನಾಂಕವನ್ನು ಯಾವ ದಿನಾಂಕವನ್ನು ಕೊಡ್ತಾರೆ ಆ ದಿನಾಂಕವನ್ನು ನಮಗೆ ಹೈಕೋರ್ಟ್ಗೆ ಅದು ತಂದು ನೀವು ತಿಳಿಸಬೇಕಾಗುತ್ತೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇವತ್ತು ಉಚ್ಚ ನ್ಯಾಯಾಲಯ ಏನೊಂದು ಆದೇಶವನ್ನು ಕೊಟ್ಟಿದೆ ಆ ಆದೇಶದ ಪ್ರಕಾರ ನಾವು ನಾಳೆಯಿಂದ ಏನು ಹೂಡಬೇಕಾಗಿದೆ ಮುಷ್ಕರವನ್ನು ಹೂಡಿದ್ದೇವೆ. ಮಾನ್ಯ ನ್ಯಾಯಾಲಯದ ಆದೇಶಕ್ಕೆ ಗೌರವವನ್ನು ಕೊಟ್ಟು ಆ ಒಂದು ಮುಷ್ಕರವನ್ನು ನಾವು ಇವತ್ತು ಅದನ್ನು ಹಿಂದಕ್ಕೆ ಪಡಿತಾ ಇದ್ದೇವೆ. ಒಂದು ಎರಡನೇ ವಿಷಯ ನಾವು ಪ್ರಮುಖ ಹೇಳೋದಂದರೆ ಇವತ್ತು ಅದೇ ಉಚ್ಚ ನ್ಯಾಯಾಲಯ ಇವತ್ತು ಸರ್ಕಾರಕ್ಕೆ ಒಂದು ಆದೇಶವನ್ನು ಕೊಟ್ಟು ಮುಖ್ಯಮಂತ್ರಿಗಳು ಅಥವಾ ಸಾರಿಗೆ ಮಂತ್ರಿಗಳು ಕೂಡಲೇ ಒಂದು ಸಭೆಯನ್ನು ಏರ್ಪಾಡು ಮಾಡಿ ನಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿ ಅದನ್ನು ಇತ್ಯರ್ಥಪಡಿಸಬೇಕು ಅಂತ ಸೂಕ್ತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ನಿಮ್ಮ ಮಾಧ್ಯಮದ ಮೂಲಕ ನಾನು ಸರ್ಕಾರಕ್ಕೆ ಮತ್ತು ಆಡಳಿತ ಕೇಳ್ಕೊಳ್ಳೋದಂದರೆ ಏನು ಇವತ್ತು ಉಚ್ಚ ನ್ಯಾಯಾಲಯ ಏನು ಆದೇಶವನ್ನು ಕೊಟ್ಟಿದೆ ನಿಮಗೆ ಆದಷ್ಟು ಶೀಘ್ರವಾಗಿ ಈಗಾಗಲೇ ನಾವು ಸುಮಾರು 28 ತಿಂಗಳು ಆಗ ಕಳೆದೋಗ್ಬಿಟ್ಟಿದೆ. ಆದ್ರೆ ಮತ್ತಷ್ಟು ಯಾವುದೇ ಕಾರಣಕ್ಕೆ ವಿಳಂಬಕ್ಕೆ ಅವಕಾಶ ಕೊಡದೆ ಕೂಡಲೇ ಒಂದು ಸಭೆಯನ್ನು ಏರ್ಪಡಿಸಿ ನಮ್ಮ ಜಂಟಿ ಸಭೆಯನ್ನು ಮಾಡಿ ನಮ್ಮ ಬೇಡಿಕೆ ಏನಿದ ಬಗ್ಗೆ ಅದ್ರ ಬಗ್ಗೆ ಸೂಕ್ತವಾದ ತೀರ್ಮಾನವನ್ನು ನಮಗೆ ಒಪ್ಪಿಗೆ ಆಗುವಂಥ ರೀತಿಯಲ್ಲಿ ಇತ್ಯರ್ಥಪಡಿಸಬೇಕು ಅಂತೇಳಿ ಒತ್ತಾಯವನ್ನು ಈ ಮಾಧ್ಯಮಕ್ಕೆ ಮಾಡ್ತೇನೆ. ಜೊತೆಗೆ ಏನಾಗುತ್ತೆ ಅಂದರೆ ಯಾವುದು ಕೂಡ ನಮ್ಮ ಏನು ಬೇಡಿಕೆಗಳಿದೆ ಅದಕ್ಕೆ ಪೂರಕವಾದಂಥ ಇತ್ಯರ್ಥ ಆಗಬೇಕು, ಕೂಡಲೇ ಆಗಬೇಕಾಗತ್ತೆ. ಅದು ನಂತರ ಮುಖ್ಯಮಂತ್ರಿ ಜೊತೆ ನಂತರ ಏನು ಒಂದು ಇತ್ಯರ್ಥಕ್ಕೆ ಬರ್ತವೆ ಆ ನಂತರ ಜಂಟಿ ಕೆಲಸವನ್ನು ಮತ್ತೆ ಸಭೆ ಸೇರಿ ಮುಂದಿನ ನಡೆ ಏನು ಇರಬೇಕು ಅನ್ನೋದನ್ನು ತೀರ್ಮಾನ ತೆಗೆದುಕೊಳ್ತೇವೆ. ಇವತ್ತು 25 ನಾಳೆ ಏನು ಮುಷ್ಕರ ಮಾಡಿದೆ ಮುಷ್ಕರವನ್ನು ನಾವು ಹಿಂದಕ್ಕೆ ತೆಗೆದುಕೊಂಡಿದ್ದೇವೆ. ಇದು ಇವತ್ತಿನ ಕೋರ್ಟಲ್ಲಿ ಕೋರ್ಟ್ ಮುಂದೆ ಹೇಳ್ತು, ನೀವು ಕನ್ಸ್ಟ್ರಕ್ಷನ್ ವರ್ಕರು ಇದೆಲ್ಲ ಏನೋ ಒಬ್ಬರು ಕನ್ಸ್ಟ್ರಕ್ಷನ್ ವರ್ಕರು ಇನ್ನೊಬ್ರು ಡೊಮೆಸ್ಟಿಕ್ ವರ್ಕರ್ನ ಮುಂದೆ ಇಟ್ಕೊಂಡು ನೀವು ಹಾಕಿದ್ರಿ. ಒಂದು ಕಡೆಗೆ ಅವರು ಹೇಳ್ತಾರೆ ನಾವು ಪರ್ಯಾಯ ವ್ಯವಸ್ಥೆ ಮಾಡಿಬಿಟ್ಟಿದ್ದೀವಿ, ಖಾಸಗಿ ಬಸ್ ಮಾಲೀಕರ ಹತ್ರ ಮಾತಾಡ್ಬಿಟ್ಟಿದ್ದೀವಿ. ಹಂಗೆ ಹೇಳಿದ್ರೆ ನೀವು PIL ಯಾಕೆ ಹಾಕಿದ್ರಿ? ಅದು ಕನ್ಸ್ಟ್ರಕ್ಷನ್ ವರ್ಕರ್ಗೆ ಇದು ನಾಟಕ ಅನ್ನೋದು ಕೋರ್ಟ್ಗೂ ಗೊತ್ತಾಗಿದೆ. ಅದರಿಂದ ಇದ್ರ ಹಿಂದೆ ಯಾರಿದ್ದಾರೆ? ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರು ಮತ್ತು ಅವರ ಇದೇನೇ ಆಗಿರೋದು. PIL ಮಾಡಿದ್ದಾರೆ, ಅವರೇ ಮಾಡಿದ್ದಾರೆ. ಅಲ್ಲ ಸಹಜ ಅದು. ನಾನು ಹೇಳಿದ್ನಲ್ಲ, ಅವರು ಒಂದು ಮುಷ್ಕರನ ಮುರಿಬೇಕಾದ್ರೆ ತಡಿಬೇಕಾದ್ರೆ ಅವರು ತಮ್ಮ ಬತ್ತಳಿಕೆಯಲ್ಲಿರೋ ಎಲ್ಲ ಅಸ್ತ್ರನೂ ಉಪಯೋಗಿಸ್ತಾರೆ. ನಾವು ಅದೇ ರೀತಿ ನಮಗೆ ಈ ಅವಕಾಶ ಕೊಡದೇ ಇದ್ದಿದ್ದರೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳ ಜೊತೆಯಲ್ಲಿ ನೀವು ಮಾತುಕತೆ ಆಡಬೇಕು ಅನ್ನೋ ಮುಷ್ಕರದ ನಮಗೊಂದು ಅವಕಾಶ ಕೊಡದೇ ಇದ್ದಿದ್ರೆ ನಾವು ಇದಕ್ಕೆ ಬೇರೆ ಥರನೇ ರಿಯಾಕ್ಟ್ ಮಾಡ್ತಾಯಿದ್ವಿ. ಈ ಥರದ ಪ್ರತಿಕ್ರಿಯೆ ಖಂಡಿತ ಇರ್ತಾ ಇರಲಿಲ್ಲ. ಅದರಿಂದ ಇದು ಎಲ್ಲವೂ ಸಹ ಒಂದು ಹಗ್ಗ ಜಗ್ಗಾಟನೇ, ಇದು ವರ್ಗ ಸಂಘರ್ಷವೇ. ಇದು ಅವರೊಂದು ಸಲ ಹೇಳಿತಾರೆ, ನಾವೊಂದು ಸಲ ಹೇಳಿದ್ದೀವಿ. ಇದು ಆಗ್ತಾ ಇರುತ್ತೆ. ಅದಕ್ಕೇನು ಬೇಜಾರು ಮಾಡ್ಕೋಬಾರ್ದು. ರಾಮಲಿಂಗಾರೆಡ್ಡಿಯವ್ರನ್ನ ನಾವೇನು ಆ ಕಾರಣಕ್ಕೆ ಬೈಯಲ್ಲ. ಅವ್ರು ಭಾಳ
ಸ್ಮಾರ್ಟ್ ಮಿನಿಸ್ಟರ್ ಅಂತಲೇ ನಾವು ಕರೆಯೋದು ಅವರನ್ನು. ಬಟ್ ಆ ಸ್ಮಾರ್ಟ್ನೆಸ್ಸನ್ನು ಜನಗಳ ಸಮಸ್ಯೆ ಬಗೆಹರಿಸೋದ್ರಲ್ಲಿ ಉಪಯೋಗಿಸಿ ಒಳ್ಳೆಯ ಹೆಸರು ತಗೊಳ್ರಿ. ನೀವು ಈ ಥರದ ಕುಯುಕ್ತಿ ಮಾಡೋದ್ರಿಂದ ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದರೆ, ನಮ್ಮ ಕೈ ಬಾಯಿ ಎಲ್ಲ ಕಟ್ತೀರಾ ಅಂತೇಳಿ ಜನ ದಂಗೆ ಇದ್ದರೆ ಕೋರ್ಟ್ಗೂ ಮರ್ಯಾದೆ ಕಳಿಬೇಡ್ರಿ ಅಂತ ನಾವು ರಾಮಲಿಂಗಾರೆಡ್ಡಿಯವರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಆಗಸ್ಟ್ 5ನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಮುಷ್ಕರ ಆಯಿತು. ಆವಾಗಲೂ ಕೂಡ PLI ತಗೊಂಬಂದು ನಮ್ಮನ್ನು ಮುಷ್ಕರ ವಾಪಸ್ ತೊಗೊಳ್ಳಿ ಅಂತ ಹೇಳಿದ್ರು. ಯಾಕೆಂದರೆ ಉಚ್ಚ ನ್ಯಾಯಾಲಯದ ಆದೇಶ ನಾವು ಪಾಲನೆ ಮಾಡಲೇಬೇಕು. ಅಂದರೆ ಪಿತೂರಿ ನಡೀತಾ ಇದೆ ರಾಜ್ಯ ಸರ್ಕಾರದಲ್ಲಿ ಅನ್ನೋದು ನಮ್ಮದು ಆರೋಪ. ಯಾಕೆಂದರೆ ಸಮಸ್ಯೆನ ಬಗೆಹರಿಸಬೇಕೇ ವಿನಃ ಸುಮ್ಮನೆ ಯಾವನ್ನು ಇಟ್ಕೊಂಬಂದು ಒಂದು PLI ಆಗಿ ತಡೆ ಆಜ್ಞೆ ಮಾಡೋದು ಅಂದರೆ ಇದು ಸರ್ಕಾರ ಕಾರ್ಮಿಕರಿಗೆ ತೊಂದರೆ ಆಗ್ತದೆ ವಿನಃ ಸರ್ಕಾರ ಬೇಕು ಅಂತ ಇದು ಪಿತೂರಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಪಿತೂರಿ ಎಲ್ಲ ಬಿಟ್ಟು ನಮ್ಮ ಸಾರಿಗೆ ನೌಕರರ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಸಾರಿಗೆ ಸಚಿವರು ಕೂಡ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಯಾಕೆಂದರೆ ಈ ಪಿತೂರಿ ಜಾಸ್ತಿ ದಿವಸ ನಡೆಯಲ್ಲ, ಇರೋದಿನ್ನು 2 ವರ್ಷ. 28 ಯಾರು ಇರ್ತಾರೋ ಯಾರು ಹೋಗ್ತಾರೋ ಗೊತ್ತಿಲ್ಲ. ಆದ್ದರಿಂದ ದಯಮಾಡಿ ಪಿತೂರಿ ಎಲ್ಲ ಬಿಡಿ. ಮೊನ್ನೆ ಸಿದ್ದರಾಮಯ್ಯನವರೇ ಪಿತೂರಿ ಎಲ್ಲ ಬಿಡಿ. ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರೆ ದಯಮಾಡಿ ಜಂಟಿ ಸಮಿತಿ ಮುಖಂಡರು ಕರೆಸಿ ದಯವಿಟ್ಟು ನಮ್ಮ ಸಮಸ್ಯೆನ ಬಗೆಹರಿಸಿ ಅಂತ ಹೇಳಿ ಈ ಸಂದರ್ಭದ ಮುಖಾಲೇ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಈ PIL ಹಾಕ್ಸಿರೋದು ಇಬ್ಬರ ಕೈಲಿ ಹಾಕ್ಸಿದ್ದಾರೆ. ಅವರು ಕೂಡ ಕಾರ್ಮಿಕರು. ಆ ಕಾರ್ಮಿಕರ ಕೈಲೇ ಕಾರ್ಮಿಕರ ವಿರುದ್ಧ ಹಾಕ್ಸಿದ್ದಾರೆ. ಇದು ಎಂಥ ಕುತಂತ್ರ ನೋಡಿ. ಮತ್ತು ಇದು ಈ ಕಾರ್ಮಿಕರು ಯಾರು PIL ಹಾಕಿದ್ದಾರೆ ಅವರು ಯಾವ ಮತಕ್ಷೇತ್ರದವರು ಅಂತ ನೋಡಿದ್ರೆ ಎಲ್ಲರಿಗೂ ಗೊತ್ತಾಗತ್ತೆ ಯಾರು ಹಾಕ್ಸಿರೋದು ಅಂತ. ಹಾಗಾಗಿ ಸಾರಿಗೆ ಸಚಿವರಿಗೆ ನಾವು ಹೇಳೋದಿಷ್ಟೇ, ನೀವು ಇಂಥ ಕೆಲಸ ಮಾಡಬೇಡಿ, ಇಂಥ ಕುತಂತ್ರದ ಕೆಲಸ ಮಾಡಬೇಡಿ. ನೀವು ಏನು ನಮ್ಮ ಸಾರಿಗೆ ನೌಕರರ ಬೇಡಿಕೆಗಳಿದೆ ಅದನ್ನು ನೀವು ಈಡೇರಿಸೋದ್ರಲ್ಲಿ ಇತ್ಯರ್ಥ ಮಾಡೋದ್ರಲ್ಲಿ ನಿಮ್ಮ ಶ್ರಮವನ್ನು ಹಾಕಿ, ಇಂಥ PIL ಹಾಕ್ಸೋದ್ರಲ್ಲಿ ನೀವು ನಿಮ್ಮ ಶ್ರಮವನ್ನು ವ್ಯರ್ಥ ಮಾಡಬೇಡಿ ಅಂತ. ಯಾಕೆಂದರೆ ಮೊನ್ನೆ ನೀವುಗಳೇ ಕೇಳಿದ ಪ್ರಶ್ನೆಗೆ ಯಾವುದೋ ಒಂದು ಮಾಧ್ಯಮದಲ್ಲಿ ಅವರು ಏನು ಮುಷ್ಕರ ಹೇಗಾಗತ್ತೆ, ನೀವು ಅದನ್ನು ತಡೆಯೋಕ್ಕೆ ಏನು ಮಾಡ್ತೀರಾ ಅಂದಾಗ ಆಗಲಿ ನೋಡೋಣ ಅಂತ ಹೇಳಿಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಆವಾಗಲೇ ಗೊತ್ತಾಗತ್ತೆ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅಂತ. ಹಾಗಾಗಿ ಅವರನ್ನು ನಾವು ಇವತ್ತು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನೀವು ನಿಮ್ಮ ಶ್ರಮವನ್ನು ಸಾರಿಗೆ ನೌಕರರ ಹಿತ ಕಾಪಾಡೋದ್ರಲ್ಲಿ ವಿನಿಯೋಗಿಸಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದು ಒಂದು ಅಮಾಯಕರನ್ನ ಉಪಯೋಗಿಸ್ಕೊಳ್ತಾ ಇಲ್ಲ, ಅದು ಸರಿಯಲ್ಲ. ಅದು ಯಾರೆಲ್ಲ ಡೊಮೆಸ್ಟಿಕ್ ವರ್ಕರ್ನ ಇನ್ನೊಬ್ಬ ಯಾರ ಹೌಸ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳನ್ನ ಉಪಯೋಗಿಸ್ಕೊಳ್ತಾರಲ್ಲ, ಅದು ಒಬ್ಬ ಅಮಾಯಕರವರು. ಒಬ್ಬಳು ಹೆಂಗಸಿಗೆ PIL ಅಂತ ಗೊತ್ತಾ, ಸಾರ್ವಜನಿಕ ಸತ್ಯದ ಗೊತ್ತಿರೋದಾಕೆ ಏನು ಗೊತ್ತೇ ಇಲ್ಲ ಅದು. ಅಂಥವ್ರನ್ನ ನೀವು ಅಮಾಯಕರನ್ನ ಮುಂದಿಟ್ಕೊಂಡು ಇವ್ರ ಹಿಂದೆ ನಿಂತ್ಕೊಂಡು ಏನು ವ್ಯರ್ಥ ಪ್ರಯತ್ನ ಅದು ಆಡ್ತಿಲ್ಲ. ಅದೊಂದು ಕ್ಷುಲ್ಲಕ ಕೆಲಸಗಳನ್ನ ಯಾವ ಸರ್ಕಾರ ಮಾಡಬಾರ್ದು. ನೇರವಾಗಿ ಬಂದು ಮಾತಾಡಲಿ. ಅವರು ನೇರವಾಗಿ ಮಾತಾಡಲಿಕ್ಕೆ ನಾವು ಯಾರಾಗಿದ್ದರೆ ನಾವು ಪ್ರಬುದ್ಧರು, ಅವರು ಪ್ರಬುದ್ಧರು. ಅದಕ್ಕೆ ಯಾಕೆ ನಾವು ಸಣ್ಣತನ ಯಾಕೆ ಪ್ರದರ್ಶನ ಮಾಡ್ಬೇಕು? ಅವರು ನೇರ ಅಕ್ರಾಸ್ ಟೇಬಲ್ ಡಿಸ್ಕಷನ್ ಫೈನಲೈಸ್. ಲಾಸ್ಟ್ ಟೈಮ್ ನೀವು ಸಾರ್ವಜನಿಕರ ಹಿತನ ಕಾಯುವಂಥವ್ರು ಇದ್ರಂದ್ರೆ ಸಾರ್ವಜನಿಕರು ಯಾರೋ ನಿಮ್ಮ ಹತ್ರ ವಕಾಲತ್ತು ತೊಗೊಂಡ್ಬಂದ್ರೆ ಅವ್ರ ಹತ್ರ ದುಡ್ಡು ತೊಗೋಬೇಡ್ರಿ ಅನ್ನುವಂಥದ್ದು. ಇವತ್ತೇ ಕಾರ್ಮಿಕರ ಕಡೆ ಅಕ್ಷರ. ಈ ಕಾರ್ಮಿಕರಿಗೆ ಇದು ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಅವರು ಅಲ್ಲಿ ಮನೆಯಿಂದ ಕೆಲಸಕ್ಕೆ ಹೋಗ್ತಾರೆ, ಕೆಲಸದಿಂದ ಮನೆಗೆ ಬರ್ತಾರೆ. ಅಂಥ ಕಾರ್ಮಿಕರ ಕಡೆಸಿಂದ ಅಕ್ಷರ ಅಂದಮೇಲೆ ಈಗ ಎಲ್ಲರಿಗೂ ಗೊತ್ತಾಗ್ತದೆ ಇದು ಪಿತೂರಿ ಅಂತೇಳಿ. ಅದಕ್ಕೆ ದಯವಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಾರಿಗೆ ಸಚಿವರಿಗೆ ಕೇಳ್ಬೋದು ಏನಂದರೆ, ಇಂಥ ಕುತಂತ್ರ ಬಿಟ್ಟು ನಮ್ಮ ಈ KSRTCಯ ನೌಕರರಿಗೆ ಒಂದು ಒಳ್ಳೆಯ ವೇತನವನ್ನು ಪರಿಷ್ಕರಣೆ ಮಾಡಿಕೊಟ್ಟು ನಮ್ಮ ಪ್ರೀತಿ ಪಾತ್ರ ಆಗಲಿ ಅನ್ನೋದನ್ನು ಈ ಮಾಧ್ಯಮದ ಮೂಲಕ ನಾನು ವಿನಿಯೋಗಿಸ್ಕೊಳ್ತೀನಿ ಸರ್. ನಾವು ಭಾಳ ಸರಳವಾಗಿ ನಮ್ಮ ಬೇಡಿಕೆಗಳನ್ನು ತಿಳಿಸಿದ್ದೀವಿ. 1/1/2024 ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಈ ಏನು ನಾವು 25% ಕೇಳಿದ್ದೀವಿ, ನಾವು ಕೆಳಗಡೆ ಬರ್ತೀವಿ. ನೀವು 15% ಏನು ಕಳೆದ ಬಾರಿ ಕೊಟ್ಟಿತ್ತು ಸರ್ಕಾರ, ಅದಕ್ಕೆ ಮೇಲೆ ನೀವು ಬನ್ನಿ ಅಷ್ಟೇ. ಮಧ್ಯದಲ್ಲಿ ಎಲ್ಲ ಒಂದು ಕಡೆ ಶೇಕ್ ಹ್ಯಾಂಡ್ ಮಾಡೋಣ. ಈ ಇನ್ಕ್ರಿಮೆಂಟ್ ರೇಟ್ಸು ಇತ್ಯಾದಿ ಎಲ್ಲ ವಿಚಾರಗಳು ಇತ್ಯರ್ಥ ಆಯಿತು ಅಂದರೆ ಅದೊಂದು 0.5% 1% ನಾವು ಫ್ಲೆಕ್ಸಿಬಲ್ ಆಗಿರ್ತೀವಿ. ಅದರಲ್ಲಿ ಏನು ಅಲ್ಲ, ಅದೇ ಹೇಳಿಲ್ಲ. ಅದು ನಾವು ಒಂದಕ್ಕೆ ಒಪ್ಪಲಿಲ್ಲ ಅನ್ನೋದನ್ನು ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಎರಡೂ ಆಗಬೇಕು. ಇದರಲ್ಲಿ ಕ್ವಾಂಟಿಟಿ ಫ್ಲೆಕ್ಸಿಬಲ್ ಆಗಿರ್ತೀವಿ. ನಾವು ಪೂರ್ತಿ 25 ಹಾಕಿದ್ದೀವಿ ಅಷ್ಟೇ ಆಗಬೇಕು ಅಂತ ನಾವು ಕೇಳಲ್ಲ. ನಾವು ಕೆಳಗಡೆ ಬರ್ತೀವಿ, ನೀವು 15ಕ್ಕೆ ಮೇಲೆ ಬನ್ನಿ. ಅವರು 12.5 ಇದ್ದಾರೆ, ಅಲ್ಲಿಂದ ಒಂದು ಅದಕ್ಕೆ ಮೇಲೆ 15ಕ್ಕೆ ಮೇಲೆ ಬರೋದು ಏನು ಕಷ್ಟ ಆಗೋದಿಲ್ಲ. ನಾವು 25ರಿಂದ ನಾವು ಕೆಳಗಡೆ ಇಳಿತೀವಿ. ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಮಂತ್ರಿಗಳಿಗೂ ಹೇಳಿದ್ದೀವಿ, MD ಅವ್ರಿಗೆ ಹೇಳಿದ್ದೀವಿ, ಲೇಬರ್ ಕಮಿಷನರ್ಗೆ ಹೇಳಿದ್ದೀವಿ, ಎಲ್ರಿಗೂ. ಅದು ನಾವೇನು ಮೊನ್ನೆ TV ಚಾನಲ್ಗಳಲ್ಲಿ ಕೂಡ ರಾಜಾರೋಷವಾಗಿ ಎಲ್ಲರಿಗೂ ಹೇಳಿದ್ದೀವಿ.
ಸೊ ಅದರಿಂದ ನಮ್ಮ ಒಂದು ಬೇಡಿಕೆಗಳು ಸರಳವಾಗಿದ್ದಾವೆ, ಪಾರದರ್ಶಕವಾಗಿದ್ದಾವೆ, ಎಲ್ಲೂ ನ್ಯಾಯಯುತವಾಗಿದ್ದಾವೆ. ಇದನ್ನು ಸರ್ಕಾರ ಮನಗಾಡಬೇಕು. ಅದಕ್ಕೆ ಒಂದು 300 ಕೋಟಿ 400 ಕೋಟಿ ಇದಿಷ್ಟು 4,48,000 ಕೋಟಿ ರೂಪಾಯಿ ಬಜೆಟ್ ಇರೋ ರಾಜ್ಯಕ್ಕೆ ಇದು ದೊಡ್ಡ ಹೊರೆ ಆಗೋದಿಲ್ಲ. ಮತ್ತು ಸರ್ಕಾರ ಪ್ರಯಾಣ ದರ ಹೆಚ್ಚಳ ಆಗದೆ ನಿಮ್ಮ ವೇತನ ಹೆಚ್ಚಳ ಸಾಧ್ಯ ಇಲ್ಲ ಅಂತ ರಾಮಲಿಂಗಾರೆಡ್ಡಿಯವರು ಹೇಳಿದರು. 15% ಸರ್ಕಾರ ಮಹಿಳಾ ಪ್ರಯಾಣಿಕರ ಪರವಾಗಿ ಕೊಡ್ತಾ ಇಲ್ಲ ಅಂದರೆ ಅದಕ್ಕೆ ಸಾರಿಗೆ ನೌಕರರಿಗೆ ಬರಬೇಕಾದ ದುಡ್ಡಿಗೆ ನಾವು ಕತ್ರಿ ಹಾಕ್ತೀವಿ ಅಂತ ಹೇಳೋದು ಯಾವ ರೀತಿ ನ್ಯಾಯ? ಅದರಿಂದ ಸರ್ಕಾರ ಕೊಡಬೇಕಾದಷ್ಟು ಹಣ ಕೊಟ್ಟರೆ ಸಾರಿಗೆ ಸಂಸ್ಥೆಗಳಿಗೆ ನಮ್ಮ ಡಿಮಾಂಡನ್ನು ಈಡೇರಿಸೋದು ಏನೂ ಕಷ್ಟ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.